ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಅಕ್ಟೋಬರ್ 20ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಯಿತು. ನಿಫ್ಟಿಯಲ್ಲಿ 133 ಪಾಯಿಂಟ್ಗಳ ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. 0.5% ನಿಫ್ಟಿ ಇವತ್ತು ಕೂಡ ಗೇನ್ ಆಗಿದೆ. 25,850 ಅರೌಂಡಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಸೆನ್ಸೆಕ್ಸ್ನಲ್ಲಿ ಕೂಡ 0.5% ಜಂಪ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 0.6% ಅರೌಂಡಲ್ಲಿ ಗೇನ್ ಆಗಿದೆ. ಸೊ ಎಲ್ಲ ಇಂಡೆಕ್ಸ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೇಡಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ದೀಪಾವಳಿ ಸಮಯದಲ್ಲಿ ಯೂಶಲಿ ಮಾರ್ಕೆಟ್ ಪಾಸಿಟಿವ್ ಆಗೇನೆ ಟ್ರೇಡ್ ಆಗುತ್ತೆ. ಸೊ ನಿಫ್ಟಿ ಇವತ್ತು 2 ಬಾರಿ 25,900 ಲೆವೆಲ್ಸ್ ಅನ್ನು ಟಚ್ ಮಾಡಿದೆ. ಬಟ್ ಆ ಒಂದು ಲೆವೆಲ್ನ ಮೇಲ್ಗಡೆ ಸಸ್ಟೈನ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಸ್ಟಿಲ್ ಒಂದು ಪಾಸಿಟಿವ್ ಕ್ಲೋಸಿಂಗ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ನಾಳೆ ಅಕ್ಟೋಬರ್ 21 ಹಾಗೆ ಅಕ್ಟೋಬರ್ 22 ಎರಡು ದಿನ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಅಕ್ಟೋಬರ್ 21ಕ್ಕೆ ಸ್ಪೆಷಲ್ ಮುಹೂರ್ತ್ ಟ್ರೇಡಿಂಗ್ ಕಾನ್ಸೆಪ್ಟ್ ಇದೆ. ಸೊ ಮಧ್ಯಾಹ್ನ 1:45ರಿಂದ 2:45ವರೆಗೂ ಮಾರ್ಕೆಟ್ ಓಪನ್ ಇರುತ್ತೆ. ಸೊ ನೀವು ನಾರ್ಮಲ್ ಆಗಿ ಶೇರ್ಸ್ಗಳನ್ನು ಬೈ ಮಾಡೋದು ಸೆಲ್ ಮಾಡೋದನ್ನ ಮಾಡ್ಬೋದಾಗುತ್ತೆ. ಬಟ್ ಮುಹೂರ್ತ್ ಟ್ರೇಡಿಂಗ್ನ ಸಂದರ್ಭದಲ್ಲಿ ಶೇರ್ಸ್ಗಳನ್ನು ಬೈ ಮಾಡಿಕೊಂಡ್ರೆ ಸೊ ಅದರಿಂದ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅನ್ನುವಂಥ ನಂಬಿಕೆ ಇರುತ್ತೆ. ಆದ್ದರಿಂದ ಶೇರ್ಸನ್ನು ಸೆಲ್ ಮಾಡದೆ ಕೆಲವೊಂದಿಷ್ಟು ಒಳ್ಳೊಳ್ಳೆ ಶೇರ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋದು ಒಂದು ಬೆಟರ್ ಆಪರ್ಚುನಿಟಿ ಆಗ್ಬೋದು. ಸೊ ಸಿಲ್ವರ್ ಪ್ರೈಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ತುಂಬಾ ಜಂಪ್ ಸಿಲ್ವರ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸಿಲ್ವರ್ ETFಸ್ಗಳು ಕೂಡ ತುಂಬಾ ಗೇನ್ ಆಗಿತ್ತು. ಬಟ್ ಈಗ ಹೈಯರ್ ಲೆವೆಲ್ಸ್ನಿಂದ ಸ್ವಲ್ಪ ಮಟ್ಟಿಗೆ ಕರೆಕ್ಷನ್ ಬರ್ತಿದೆ. ಸೊ ಯಾವುದೇ ಒಂದು ಅಸೆಟ್ ಕ್ಲಾಸ್ ಆಗಿರ್ಬೋದು ತುಂಬಾ ಸ್ಟ್ರಾಂಗ್ ಆಗಿ ಗೇನ್ ಆದಾಗ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಹೈಯರ್ ಲೆವೆಲ್ಗಳಲ್ಲಿ ಇರುತ್ತೆ. ಸೊ ಗೋಲ್ಡ್ ಪ್ರೈಸಸ್ ಇನ್ನೂ ಕೂಡ ಹೈಯರ್ ಲೆವೆಲ್ಗಳಲ್ಲಿ ಸಸ್ಟೈನ್ ಆಗ್ತದೆ. ದೀಪಾವಳಿ ಹಬ್ಬ ಮುಗಿದ ಮೇಲೆ ಸ್ವಲ್ಪ ಮಟ್ಟಿಗೆ ಗೋಲ್ಡ್ ಕೂಲ್ ಡೌನ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಆಗಬೇಕಾಗುತ್ತೆ. ಈ ಡಿಪ್ಗಳೇನಿದೆ ಇದು ಒಂದು ಬೈಯಿಂಗ್ ಆಪರ್ಚುನಿಟಿ ಆಗಿರುತ್ತೆ. ಸೊ ಗೋಲ್ಡ್ಗೆ ಕಂಪೇರ್ ಮಾಡಿದಾಗ ಸಿಲ್ವರ್ ಒಳ್ಳೆ ಒಂದು ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಡ್ಬೋದು ಅನ್ನೋದು ಸಾಕಷ್ಟು ಅನಲಿಸ್ಟ್ಗಳ ವ್ಯೂ ಕೂಡ ಆಗಿರುತ್ತೆ. ಸೊ ಸಿಲ್ವರ್ನ ಯೂಸೇಜ್ ಸಾಕಷ್ಟು ಕಡೆಗಳಲ್ಲಿ ಇನ್ಕ್ರೀಸ್ ಆಗ್ತದೆ. ಅದರಿಂದ ಡಿಮ್ಯಾಂಡ್ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಸಿಪ್ಲಾ ಇವತ್ತು ಟಾಪ್ ಗೇನರ್ ಆಗಿತ್ತು. 4% ಜಂಪ್ ಸಿಪ್ಲಾ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ರಿಲಯನ್ಸ್ ಕೂಡ 3.5% ಗೇನ್ ಆಯಿತು. ಶುಕ್ರವಾರ ಮಾರ್ಕೆಟ್ ಅವರ್ಸ್ನ ನಂತರ ರಿಲಯನ್ಸ್ನ ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಒಳ್ಳೆ ಒಂದು ರಿಸಲ್ಟ್ ರಿಲಯನ್ಸ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ನೋಮುರಾ ಕಡೆಯಿಂದ ಈಗಲೂ ಕೂಡ ಬೈ ರೆಕಮೆಂಡೇಶನ್ ಇದೆ. 1,700 ಟಾರ್ಗೆಟ್ ಪ್ರೈಸನ್ನು ನೋಮುರಾ ಕೊಡ್ತಾ ಇದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ಕೂಡ 1,700 ಅರೌಂಡಲ್ಲಿ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಸೊ ರಿಲಯನ್ಸ್ ಇವತ್ತಿನ ರ್ಯಾಲಿ ನಂತರ ಕೂಡ 1,450 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಈ ಪ್ರೈಸ್ನಿಂದ ಹೆಚ್ಚಿನ ಒಂದು ಮೊಮೆಂಟಮ್ ಇರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಕೂಡ ಆಗಿದೆ. ಸೊ ರಿಲಯನ್ಸ್ ಜಿಯೋ ಬಿಸ್ನೆಸ್ ಸ್ಟ್ರಾಂಗ್ ಆಗಿ ಕಾಣಿಸಿತ್ತು. ರಿಟೇಲ್ ಬಿಸ್ನೆಸ್ನಲ್ಲಿ ಕೂಡ ಒಳ್ಳೆ ಒಂದು ರೆವೆನ್ಯೂ ಕಲೆಕ್ಷನ್ ಆಗಿತ್ತು. ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಏನಿದೆ ಅದು ಸ್ಟೇಬಲ್ ಆಗಿ ಕಾಣಿಸ್ತದೆ. ಸೊ ಓವರ್ ಆಲ್ ಒಂದು ಸ್ಟ್ರಾಂಗ್ ರೆವೆನ್ಯೂ ಗ್ರೋತ್ ಪ್ರಾಫಿಟ್ ಗ್ರೋತ್ ಬಂದಿರೋದು ರಿಲಯನ್ಸ್ ಟಾರ್ಗೆಟ್ ಇನ್ಕ್ರೀಸ್ ಆಗೋದಕ್ಕೆ ಕಾರಣ ಆಗಿರುತ್ತೆ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಕೂಡ ಆ್ಯಡ್ ರೆಕಮೆಂಡೇಶನ್ ಕೊಟ್ಟಿದ್ದು 1,600 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. JP ಮಾರ್ಗನ್ ಕೂಡ ಓವರ್ ವೆಯ್ಟ್ ರೇಟಿಂಗ್ ಕೊಟ್ಟಿದ್ದು ಆಲ್ಮೋಸ್ಟ್ 1,800 ಟಾರ್ಗೆಟ್ ಪ್ರೈಸ್ ಕೊಡ್ತಿದ್ದಾರೆ. ಮೆಕ್ವೆರಿ ಕಡೆಯಿಂದ ಕೂಡ ಔಟ್ ಪರ್ಫಾರ್ಮ್ ರೇಟಿಂಗ್ ಬಂದಿದೆ. 1,650 ಟಾರ್ಗೆಟ್ ಪ್ರೈಸ್ ಮೆಕ್ವೆರಿ ಕೊಟ್ಟಿದ್ದಾರೆ. ಯೂಶಲಿ ಮೆಕ್ವೆರಿ ರಿಲಯನ್ಸ್ನಲ್ಲಿ ನೆಗೆಟಿವ್ ಟಾರ್ಗೆಟ್ಸ್ಗಳನ್ನೇ ಕೊಡ್ತಿದ್ರು. ಬಟ್ ಈ ಬಾರಿ ಮೆಕ್ವೆರಿ ಕಡೆಯಿಂದ ಒಳ್ಳೆ ಒಂದು ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗ್ತದೆ. ಆಲ್ಮೋಸ್ಟ್ ಎಲ್ಲ ಬ್ರೋಕರೇಜ್ಗಳು 1,600 ಮೇಲ್ಗಡೆ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಒಂದು ಪಾಸಿಟಿವ್ ಟ್ರೆಂಡ್ನ ಎಕ್ಸ್ಪೆಕ್ಟೇಷನ್ ರಿಲಯನ್ಸ್ನಲ್ಲಿ ಇರುತ್ತೆ. ಸೊ ರಿಲಯನ್ಸ್ ನಿಫ್ಟಿಯಲ್ಲಿ ಹೆಚ್ಚಿನ ಒಂದು ವೆಯ್ಟೇಜ್ ಹೊಂದಿರುವಂಥ ಕಂಪನಿ ಆಗಿರೋದ್ರಿಂದ ರಿಲಯನ್ಸ್ನಲ್ಲಿ ಮೊಮೆಂಟಮ್ ಇದ್ದಾಗ ನಿಫ್ಟಿ ಕೂಡ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗುತ್ತೆ. ಸೊ ಇದೇ ರೀತಿಯಲ್ಲಿ ಇನ್ನೊಂದು ಹೈಯೆಸ್ಟ್ ವೆಯ್ಟೇಜ್ ಹೊಂದಿರುವಂಥ ಕಂಪನಿ HDFC ಬ್ಯಾಂಕ್. ಸೊ HDFC ಬ್ಯಾಂಕ್ ಒಂದು ಸ್ಟ್ರಾಂಗ್ ಓಪನಿಂಗ್ ಅನ್ನು ಪಡ್ಕೊಂಡಿತ್ತು. HDFC ಬ್ಯಾಂಕ್ ವೀಕೆಂಡಲ್ಲಿ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಒಂದು ಸ್ಟ್ರಾಂಗ್ ರಿಸಲ್ಟ್ HDFC ಬ್ಯಾಂಕ್ನ ಕಡೆಯಿಂದ ಕೂಡ ಬಂದಿತ್ತು. ಅಸೆಟ್ ಕ್ವಾಲಿಟಿ ಕೂಡ ಸ್ಟ್ರಾಂಗ್ ಆಗಿ ಇಂಪ್ರೂವ್ ಆಗಿದೆ. ಬಟ್ ಫ್ಲಾಟ್ ಆಗಿ HDFC ಬ್ಯಾಂಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಬ್ರೋಕರೇಜ್ಗಳು ಟಾರ್ಗೆಟ್ಸ್ಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ. ನೋಮಾ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಮೆಕ್ವೆರಿ ಒಳ್ಳೆ ಒಂದು ಟಾರ್ಗೆಟ್ಸನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 38 ಬ್ರೋಕರೇಜ್ಗಳು ಈಗಲೂ ಕೂಡ HDFC ಬ್ಯಾಂಕಲ್ಲಿ ಬೈ ರೆಕಮೆಂಡೇಶನ್ ಕೊಡ್ತಾ ಇದ್ದಾರೆ. 1,150 ಆವ್ರೇಜ್ ಟಾರ್ಗೆಟ್ ಪ್ರೈಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. HDFC ಬ್ಯಾಂಕ್ ಈಗ 1,000 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಈ ಒಂದು ಪ್ರೈಸ್ನಿಂದ ಇನ್ನೂ 15% ಅರೌಂಡಲ್ಲಿ ಜಂಪ್ ಬರ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಹಾಗೆ ಈ ಬ್ರೋಕರೇಜ್ ಟಾರ್ಗೆಟ್ಸ್ ಏನಿದೆ 1 ವರ್ಷದ ಟಾರ್ಗೆಟ್ಸ್ ಆಗಿರುತ್ತೆ. ಶ್ರೀರಾಮ್ ಫಿನಾನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3% ಅರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ತು. ಬಜಾಜ್ ಫಿನ್ಸರು ಕೂಡ 2.5% ಅರೌಂಡಲ್ಲಿ ಗೇನ್ ಆಗಿದೆ. ಆಕ್ಸಿಸ್ ಬ್ಯಾಂಕಲ್ಲಿ ಕೂಡ 2.5% ಅರೌಂಡಲ್ಲಿ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಬ್ಯಾಂಕಿಂಗ್ ಸೆಕ್ಟರ್ ಆಗಿ ಫಿನಾನ್ಷಿಯಲ್ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಬಟ್ ಟಾಪ್ ಲೂಸರ್ ಲಿಸ್ಟ್ನಲ್ಲಿ ICICI ಬ್ಯಾಂಕ್ ನೋಡೋದಕ್ಕೆ ಸಿಕ್ಕಿದ್ದು 3.5% ಅರೌಂಡಲ್ಲಿ ICICI ಬ್ಯಾಂಕ್ ಇವತ್ತು ಕರೆಕ್ಟ್ ಆಯಿತು.
ಸೊ ಕಂಪನಿಯ ಪ್ರಾಫಿಟ್ಸ್ ಜಸ್ಟ್ ಇಯರ್ ಆನ್ ಇಯರ್ 5% ಅರೌಂಡಲ್ಲಿ ಗೇನ್ ಆಗಿತ್ತು. ಹಾಗೆ ಲೋನ್ ಗ್ರೋತ್ ಕೂಡ ಸ್ವಲ್ಪ ಮಟ್ಟಿಗೆ ಸ್ಲೋ ಡೌನ್ ಆಗಿದೆ. ಆದ್ದರಿಂದ ಬ್ರೋಕರೇಜ್ಗಳು ಸ್ವಲ್ಪ ಮಟ್ಟಿಗೆ ಟಾರ್ಗೆಟ್ಸನ್ನು ಕಟ್ ಮಾಡಿದ್ದಾರೆ. ಬಟ್ ಈಗಲೂ ಕೂಡ ಸಾಕಷ್ಟು ಬೈ ರೆಕಮೆಂಡೇಷನ್ಸ್ ಇದೆ. HSBC ಬೈ ರೆಕಮೆಂಡೇಷನ್ ಕೊಟ್ಟಿದ್ದು 1680 ಟಾರ್ಗೆಟ್ ಪ್ರೈಸ್ ಕೊಡ್ತಿದ್ದಾರೆ. CLSA ಕೂಡ ಬೈ ರೆಕಮೆಂಡೇಷನ್ ಕೊಟ್ಟಿದ್ದು 1700 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ಕೂಡ ಓವರ್ ವೇಟ್ ರೇಟಿಂಗ್ ಇದೆ, 1800 ಟಾರ್ಗೆಟ್ ಪ್ರೈಸ್ ಕಾಣಿಸುತ್ತೆ. ಆಮ್ಕೆ ಗ್ಲೋಬಲ್ ಕೂಡ ಒಳ್ಳೆ ಒಂದು ಟಾರ್ಗೆಟ್ಸನ್ನು ಕೊಟ್ಟಿದ್ದಾರೆ. ಫಿಲಿಪ್ ಕ್ಯಾಪಿಟಲ್ ಕೂಡ ಗ್ರೋತ್ ಸಸ್ಟೈನ್ ಆಗಬೇಕು ಅಂದರೆ ಕಂಪನಿ ಒಳ್ಳೆ ಒಂದು ನೆಟ್ ಇಂಟ್ರೆಸ್ಟ್ ಮಾರ್ಜಿನನ್ನು ತೋರಿಸಬೇಕು ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈಗ ICICI ಬ್ಯಾಂಕ್ 1400 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. 1600 ಮೇಲ್ಗಡೆ ಟಾರ್ಗೆಟ್ಸ್ ಇದೆ. ಸೊ ಈ ಒಂದು ಬ್ಯಾಂಕ್ ಕೂಡ ಸ್ಟೇಬಲ್ ಆಗಿ ಪರ್ಫಾರ್ಮೆನ್ಸನ್ನು ಕೊಡ್ಬೋದು. JSW ಸ್ಟೀಲ್ನಲ್ಲಿ 1.5% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. M&M ಎಟರ್ನಲ್ ಸ್ಟ್ರಾಂಗ್ ಆಗಿ ಗೇನ್ ಆಗ್ತಿತ್ತು. ಈಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ಅದಾನಿ ಪೋರ್ಟ್ಸ್ ಕೂಡ ಆಲ್ಮೋಸ್ಟ್ 1% ಅರೌಂಡಲ್ಲಿ ಇವತ್ತು ಕರೆಕ್ಟ್ ಆಗಿದೆ. RBL ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ 8.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಎಮರೈಟ್ಸ್ NBD ಬ್ಯಾಂಕ್ ಈ ಒಂದು ಬ್ಯಾಂಕ್ನಲ್ಲಿ 60% ಸ್ಟೇಕನ್ನು ಬೈ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ $3 ಬಿಲಿಯನ್ ಹತ್ತತ್ರ 27,000 ಕೋಟಿಯ ಇನ್ವೆಸ್ಟ್ಮೆಂಟ್ RBL ಬ್ಯಾಂಕ್ನಲ್ಲಿ ಬರುತ್ತೆ. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ ಖಂಡಿತವಾಗ್ಲೂ RBL ಬ್ಯಾಂಕ್ಗೆ ಪಾಸಿಟಿವ್ ಆಗುತ್ತೆ ಅನ್ನೋದು CLSA ವ್ಯೂ ಆಗಿರುತ್ತೆ. ಇದಕ್ಕೆ ಇನ್ನಷ್ಟೇ ರೆಗ್ಯುಲೇಟರಿ ಅಪ್ರೂವಲ್ಸ್ಗಳು ಬೇಕಾಗಿದೆ. ಸೊ ರೆಗ್ಯುಲೇಟರಿ ಅಪ್ರೂವಲ್ಸ್ ಸಿಕ್ಕಿದ ಮೇಲೆ ಈ ಒಂದು ಇನ್ವೆಸ್ಟ್ಮೆಂಟ್ RBL ಬ್ಯಾಂಕಲ್ಲಿ ಬರ್ಬೋದು. ಸೊ ಇದರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಈ 60% ಸ್ಟೇಕ್ನಲ್ಲಿ ಪ್ರಮೋಟರ್ಸ್ಗಳು ಸ್ವಲ್ಪ ಸ್ಟೇಕನ್ನು ಸೆಲ್ ಮಾಡ್ತಾರೆ. ಪಬ್ಲಿಕ್ ಇನ್ವೆಸ್ಟರ್ಸ್ಗಳಿಂದ ಓಪನ್ ಆಫರ್ನ ಮೂಲಕ ಕೆಲವೊಂದಿಷ್ಟು ಸ್ಟೇಕನ್ನು NBD ಬ್ಯಾಂಕ್ ಅಕ್ವೈರ್ ಮಾಡ್ಕೋತಾರೆ. AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಒಳ್ಳೆ ಒಂದು ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ಬ್ಯಾಂಕ್ಗಳು ಫಿನಾನ್ಷಿಯಲ್ ಸ್ಟಾಕ್ಗಳ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗ್ತಿರೋದು ಆ ಸೆಕ್ಟರ್ಗೆ ಪಾಸಿಟಿವ್ ಆಗಿದೆ. ಹಾಗೆ ಟಾರ್ಗೆಟ್ಸ್ಗಳು ಕೂಡ ಇನ್ಕ್ರೀಸ್ ಆಗ್ತದೆ. AU ಸ್ಮಾಲ್ ಫಿನಾನ್ಸ್ ಬ್ಯಾಂಕಲ್ಲಿ ಬ್ರೋಕರೇಜ್ 990 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ನೋಮುರಾ ಈಗಲೂ ಕೂಡ ನ್ಯೂಟ್ರಲ್ ರೇಟಿಂಗನ್ನು ಕೊಟ್ಟಿದ್ದಾರೆ. 750 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಆಲ್ಮೋಸ್ಟ್ ಈಗ 900 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಅಂದರೆ ಸ್ಟಾಕ್ ಆಲ್ರೆಡಿ ತುಂಬಾ ಗೇನ್ ಕೂಡ ಆಗಿದೆ. ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಒಳ್ಳೆ ಒಂದು Q2 ರಿಸಲ್ಟನ್ನು ಈ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. IDFC ಫಸ್ಟ್ ಬ್ಯಾಂಕ್ ಕೂಡ ವೀಕೆಂಡಲ್ಲಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಮೈಕ್ರೋ ಫಿನಾನ್ಸ್ ಸ್ಟ್ರೆಸ್ IDFC ಫಸ್ಟ್ ಬ್ಯಾಂಕಲ್ಲಿ ಇತ್ತು, ಅದು ಸ್ವಲ್ಪ ಮಟ್ಟಿಗೆ ಈಗ ಕಡಿಮೆ ಆಗಿದೆ. ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗ್ತಿರೋದು IDFC ಫಸ್ಟ್ ಬ್ಯಾಂಕ್ಗೆ ಪಾಸಿಟಿವ್ ಆಗಿರುತ್ತೆ. ಸೊ 7% ಅರೌಂಡಲ್ಲಿ ಇವತ್ತು ಸ್ಟಾಕ್ ಗೇನ್ ಆಗಿದೆ. 78ರ ಲೆವೆಲನ್ನು ಈ ಒಂದು ಸ್ಟಾಕ್ ಕ್ರಾಸ್ ಮಾಡಬೇಕಾಗತ್ತೆ. ಆ ಲೆವೆಲ್ ಕ್ರಾಸ್ ಆದರೆ ಇನ್ನಷ್ಟು ಪಾಸಿಟಿವ್ ಸೈಡ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಲಾಸ್ಟ್ ಟೈಮ್ ಕೂಡ ಅದೇ ಲೆವೆಲ್ನ ಅರೌಂಡಲ್ಲಿ ಸ್ಟಾಕ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ವೀಕೆಂಡ್ನಲ್ಲಿ RVNLಗೆ ಸೌತ್ ಸೆಂಟ್ರಲ್ ರೈಲ್ವೆ ಕಡೆಯಿಂದ 144 ಕೋಟಿ ಆರ್ಡರ್ ಸಿಕ್ಕಿರುವಂಥ ನ್ಯೂಸ್ ಬಂದಿತ್ತು. ಈ ನ್ಯೂಸ್ನಿಂದ ಓಪನಿಂಗ್ ಸ್ಟ್ರಾಂಗ್ ಆಗಿತ್ತು. ಬಟ್ ಅದಾದಮೇಲೆ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಹಾಗೆ ಇನ್ನೊಂದು ರೈಲ್ವೆ ಕಂಪನಿ ಇರ್ಕಾನ್ ಇಂಟರ್ನ್ಯಾಷನಲ್ಗೆ ಕೂಡ ಪೆಟ್ರೋನೆಟ್ LNG ಕಡೆಯಿಂದ ಆರ್ಡರ್ ಸಿಕ್ಕಿದೆ. ಸೊ ಸಿವಿಲ್ ವರ್ಕ್ಗೆ ಇರ್ಕಾನ್ ಈ ಒಂದು ಆರ್ಡರ್ನ ಪಡ್ಕೊಂಡಿದ್ದಾರೆ. ಈ ನ್ಯೂಸ್ನಿಂದ ಸ್ಟಾಕ್ ಆಲ್ಮೋಸ್ಟ್ 1% ಅರೌಂಡಲ್ಲಿ ಗೇನ್ ಆಗಿದೆ. ಭಾರತ್ ರಸಾಯನ್ ಕಂಪನಿ ಸ್ಟಾಕ್ ಪ್ರೈಸ್ 10,000 ಮೇಲ್ಗಡೆ ಈಗ ಟ್ರೇಡ್ ಆಗ್ತದೆ. ಇವತ್ತು ಬೆಳಿಗ್ಗೆ 12%ನಷ್ಟು ಸ್ಟಾಕ್ ಗೇನ್ ಆಗಿತ್ತು. ಇದಕ್ಕೆ ರೀಸನ್ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಮತ್ತು ಬೋನಸನ್ನು ಇಶ್ಯೂ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಇದೆ. ಸೊ ಆಲ್ರೆಡಿ ಸ್ಟಾಕ್ ಪ್ರೈಸ್ 10,000 ಮೇಲೆ ಹೋಗಿರೋದ್ರಿಂದ ಇಲ್ಲಿ ರಿಟೇಲ್ ಪಾರ್ಟಿಸಿಪೇಷನ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಸೊ ಒಂದು ಶೇರನ್ನು 10,000 ಕೊಟ್ಟು ಪರ್ಚೇಸ್ ಮಾಡುವಂಥ ಕೆಪಾಸಿಟಿ ತುಂಬ ಕಡಿಮೆ ರಿಟೇಲ್ ಇನ್ವೆಸ್ಟರ್ಸ್ಗಳಲ್ಲಿ ಇರುತ್ತೆ. ಆ ರೀಸನ್ನಿಂದ ಪ್ರೈಸನ್ನು 1000 ಲೆವೆಲ್ಗೆ ತೊಗೊಂಬರೋದಕ್ಕೆ ಮ್ಯಾನೇಜ್ಮೆಂಟ್ ಈ ಒಂದು ಸ್ಟಾಕ್ ಸ್ಪ್ಲಿಟ್ ಮತ್ತು ಬೋನಸನ್ನು ಅನೌನ್ಸ್ ಮಾಡ್ತಿದ್ದಾರೆ. ಸೊ ಬೋನಸ್ ಮತ್ತು ಸ್ಟಾಕ್ ಸ್ಪ್ಲಿಟ್ ಮಾಡೋದ್ರಿಂದ ಸೊ ಈಗಿರುವಂಥ ಇನ್ವೆಸ್ಟರ್ಸ್ಗಳಿಗೆ ಅಡಿಷನಲ್ ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಹಾಗೆ ಸ್ಟಾಕ್ ಪ್ರೈಸ್ ಕಡಿಮೆ ಆದಾಗ ಇನ್ನೂ ಹೆಚ್ಚಾಗಿ ಜನರು ಈ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಹಾಗೆ IPO ವಿಚಾರಕ್ಕೆ ಬಂದಾಗ ಮಿಡ್ವೆಸ್ಟ್ನ ಅಲಾಟ್ಮೆಂಟ್ ಸ್ಟೇಟಸ್ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಬರುತ್ತೆ. 115 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತದೆ. ಸೊ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. 1,600 ರೂಪಾಯಿ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಪ್ರತಿ ಲಾಟ್ನ ಮೇಲೆ ಇರುತ್ತೆ. ಸೊ ಒಳ್ಳೆ ಒಂದು ಪ್ರಾಫಿಟನ್ನೇ ಈ ಒಂದು IPOನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಕಾಣಿಸ್ತಿದೆ. ಹಾಗೆ ಇವತ್ತಿನ FII/DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ನೆಟ್ ಬೈಯಿಂಗ್ ಕಂಟಿನ್ಯೂ ಆಗ್ತದೆ. 790 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ತು. DIIs ಕೂಡ ಕಂಟಿನ್ಯೂಸ್ ನೆಟ್ ಬೈಯಿಂಗನ್ನು ಮಾಡ್ತಿದ್ದು ಇವತ್ತು ಕೂಡ 2,485 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗನ್ನು ಮಾಡ್ಕೊಂಡಿದ್ದಾರೆ. ಸೊ ಒಂದು ಸ್ಟ್ರಾಂಗ್ ಬೈಯಿಂಗ್ FIIs/DIIs ಕಡೆಯಿಂದ ಬರ್ತಿರೋದು ಕೂಡ ಮಾರ್ಕೆಟ್ನ ಪಾಸಿಟಿವ್ ಟ್ರೆಂಡ್ಗೆ ಕಾರಣ ಆಗಿದೆ. ಸೊ ನಾಳೆ ಮುಹೂರ್ತ್ ಟ್ರೇಡಿಂಗ್ನ ದಿನದಂದು ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯೂಶಲಿ ಮುಹೂರ್ತ್ ಟ್ರೇಡಿಂಗ್ನ ಟೈಮ್ನಲ್ಲಿ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಇರುತ್ತೆ. ಬಟ್ ಅದಾದಮೇಲೆ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಮಾರ್ಕೆಟ್ನಲ್ಲಿ ಸ್ಟಾರ್ಟ್ ಆಗ್ಬೋದು. ಯಾಕೆಂದರೆ ಒಂದು ಸ್ಟ್ರಾಂಗ್ ರ್ಯಾಲಿ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಸ್ಟಾಕ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ.
ಬಟ್ ಸಾಕಷ್ಟು ಬ್ರೋಕರೇಜ್ಗಳು ನಿಫ್ಟಿ ಡಿಸೆಂಬರ್ನ ಒಳಗಾಗಿ ಆಲ್ ಟೈಮ್ ಹೈ ಲೆವೆಲ್ಸನ್ನು ಟಚ್ ಮಾಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಈ ಮೊಮೆಂಟಮ್ ಸಸ್ಟೈನ್ ಆದರೆ ಆ ಲೆವೆಲ್ಸ್ ಕೂಡ ಆದಷ್ಟು ಬೇಗ ನಮಗೆ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ಬೋದು. ನಾಳೆ ಒಳ್ಳೆ ಒಂದು ಪಾಸಿಟಿವ್ ಟ್ರೇಡಿಂಗ್ ಬಂದರೆ ನಾಳಿನ ನಿಫ್ಟಿ 26,000 ಲೆವೆಲ್ಸನ್ನು ಕೂಡ ಟಚ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.